ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಸ್ನೇಹಿತರೆ, ಮಂಡಿ ನೋವು ತುಂಬಾ ಜನರನ್ನ ಕಾಡ್ತಿದೆ ಅಲ್ಲ. ವಯಸ್ಸಾದ್ಮೇಲೆ ಬರ್ತಾ ಇತ್ತು, ಈಗಂತೂ ಚಿಕ್ಕ ವಯಸ್ಸವರೆಗೆ ಮಂಡಿ ನೋವು ಶುರುವಾಗ್ಬಿಟ್ಟಿದೆ. ಮಂಡಿ ನೋವು ಬರ್ತಿದೆ ಅಂತ ವಾಕ್ ಮಾಡ್ತೀನಿ, ಆದ್ರೂ ಮಂಡಿ ನೋವು ಕಡಿಮೆನೇ ಆಗಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಹೌದು, ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ ನ ತಿಳಿಸ್ತೀನಿ. ನಾನು ಹೇಳೋ ರೀತಿ ನೀವು ವಾಕ್ ಮಾಡಿದ್ರೆ ಖಂಡಿತವಾಗ್ಲೂ ಮಂಡಿ ನೋವು ಮಾಯ ಆಗತ್ತೆ. ಆಶ್ಚರ್ಯ ಅನ್ಸುತ್ತೆ, ಆದ್ರೆ ಇದು ಖಂಡಿತವಾಗ್ಲೂ ಸತ್ಯ. ನೀವು ಟ್ರೈ ಮಾಡಿ ನೋಡ್ಬೇಕಷ್ಟೇ. ಯಾವ ರೀತಿ ವಾಕ್ ಮಾಡ್ಬೇಕು ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜ್ ಇಂದ ವಿಡಿಯೋ ನೋಡ್ತಾ ಇದ್ರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಮಂಡಿ ನೋವಿದೆ ಅವರಿಗೆಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ವಾಕ್ ನಾರ್ಮಲ್ ಆಗಿ ಈ ರೀತಿ ಮುಂದಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ. ವಾಕ್ ಮಾಡೋದು ಹಾಗೆ ಅಲ್ಲ. ಆದ್ರೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಹಿಮ್ಮುಖವಾಗಿ ನಡ್ಕೊಂಡು ಹೋಗ್ಬೇಕು. ಹೀಗೆ ಹಿಂದಕ್ಕೆ ನಡ್ಕೊಂಡು ಹೋಗ್ಬೇಕು. ಎಷ್ಟು ಹೊತ್ತು ನಡಿಬೇಕು? ಜಸ್ಟ್ 5 ನಿಮಿಷ. ನೀವು ನಾರ್ಮಲ್ ಆಗಿ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀರಾ ಅಂದ್ರೆ ಒಂದು 5 ನಿಮಿಷ ಈ ರೀತಿ ಹಿಮ್ಮುಖವಾಗಿ ನಡ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಹಿಮ್ಮುಖವಾಗಿ ನಡೆಯೋದ್ರಿಂದ ಮಂಡಿ ನೋವು, ಕಾಲುಗಳ ನೋವು ನಿವಾರಣೆ ಆಗತ್ತೆ. ಜೊತೆಗೆ ಈ ರೀತಿ ನಡೆಯೋದ್ರಿಂದ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನ ಚಿಕ್ಕ ಮಕ್ಕಳಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸ್ಬೋದು. ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಈ ವಿಷಯದ ಬಗ್ಗೆ. ತುಂಬಾ ಜನ ಅದನ್ನ ಟ್ರೈ ಮಾಡಿದ್ವಿ, ಒಳ್ಳೆ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರು. ಏನಂದ್ರೆ ತುಂಬಾ ಮಕ್ಕಳು ಓದಿದೆಲ್ಲ ನೆನ್ಪಿಟ್ಕೊಳ್ಳೋದಿಲ್ಲ, ಅಥವಾ ಮೆಮೊರಿ ಲಾಸ್ ಆಗ್ತಿದೆ, ಈ ರೀತಿ ಎಲ್ಲ ಇರುತ್ತೆ ಅಲ್ಲ, ಅಂತವರು ಕೂಡ ಹಿಮ್ಮುಖವಾಗಿ ನಡ್ಕೊಂಡು ಹೋಗೋದ್ರಿಂದ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗತ್ತೆ. ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಕೂಡ ಎಲ್ಲವನ್ನ ಮರ್ತ್ ಬಿಡ್ತಾ ಇರ್ತೀವಿ, ಪದೇ ಪದೇ ಮರ್ತೋಗುತ್ತೆ. ಎಷ್ಟೊಂದು ಜನ ತುಂಬಾ ಗೊತ್ತಿರೋರ ಹೆಸರು ಕೂಡ ಮರ್ತೋಗ್ಬಿಡುತ್ತೆ ಅಂತಾರೆ ಅಲ್ವಾ? ಅಂತವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಹಾಗೆ ನಡ್ಕೊಂಡು ಹೋಗೋದು ಸ್ವಲ್ಪ ವಯಸ್ಸಾದವ್ರಿಗೆ ಕಷ್ಟ ಆಗ್ಬೋದು, ಆದ್ರೆ ಟ್ರೈ ಮಾಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಆದಷ್ಟು ಎಷ್ಟು ನಿಧಾನಕ್ಕೆ ನಡೆಯೋಕೆ ಸಾಧ್ಯನೋ ಅಷ್ಟು ನಿಧಾನವಾಗಿ ನಡೀರಿ. ಯಾವಾಗ ನೀವು ಹಿಂದಕ್ಕೆ ನಡೆಯೋದಕ್ಕೆ ಶುರು ಮಾಡ್ತೀರಾ, ಖಂಡಿತವಾಗ್ಲೂ ನಿಮ್ಮ ಮಂಡಿ ನೋವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. 5 ರಿಂದ 10 ನಿಮಿಷ ಮಾಡ್ಬೋದು, ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 5 ನಿಮಿಷ ಮಾಡಿ. ಬೇಕಿದ್ರೆ ನಂತರ ನೀವು ಟೈಮನ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಟ್ರೈ ಮಾಡಿ ಸ್ನೇಹಿತರೆ. ಇದೇನಾದ್ರೂ ವರ್ಕ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ಅಲ್ಲಿ ಈ ರೀತಿಯ ಸಾಕಷ್ಟು ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.